ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಮಠಕ್ಕೆ ಬೀಗವನ್ನ ಹಾಕಲಾಗಿದೆ. ವಿಜಯಾನಂದ ಕಾಶ್ಯಪ್ಪನವರವರಿಂದ ಮಠಕ್ಕೆ ಬೀಗ ಹಾಕಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬಾಗಲಕೋಟೆಯ ಹುನಗುಂದ ತಾಲೂಕಿನಲ್ಲಿ ಪೀಠ ಇದೆ. ಸ್ವಾಮೀಜಿ ಹಾಗೇನೆ ಕಾಶ್ಯಪ್ಪನವರ ನಡುವೆ ಮುಸುಕಿನ ಗುದ್ದಾಟ ಈ ಹಿಂದಿಂದಲೂ ನಡ್ಕೊಂಡು ಬರ್ತಾ ಇದೆ. ಬೀಗ ಹಾಕಿದ್ದು ನನಗೆ ಗೊತ್ತಿಲ್ಲ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಬೀಗ ಹಾಕಿದ ಬಳಿಕ ಪ್ರವೇಶ ಮಾಡಿದವರ ವಿರುದ್ಧ ದೂರು ದಾಖಲಾಗಿದೆ. ಇದೀಗ ಮಠದ ಆವರಣದಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ದಾರೆ. ಕಾಶ್ಯಪ್ಪನವರ ಸೂಚನೆ ಮೇರೆಗೆ ಈ ಸಿಸಿಟಿವಿ ಹಾಕಿದಾರಂತೆ. ಶಾಸಕರ ವಿರುದ್ಧ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ರು, ಅನಿವಾರ್ಯತೆ ಬಂದ್ರೆ ಮಠಕ್ಕೆ ಬೀಗ ಹಾಕ್ತೀವಿ, ಸ್ವಾಮೀಜಿ ಅವರ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಆ ಕ್ರಮಕ್ಕೆ ಇದೀಗ ಮುಂದಾದ್ರ ಅಂತಾನೂ ಕೂಡ ಪ್ರಶ್ನೆಗಳು ಉದ್ಭವವಾಗಿದೆ. ಶಾಸಕರು ಹಾಗೇನೆ ಸ್ವಾಮೀಜಿ ನಡುವೆ ಮುಸುಕಿನ ಗುದ್ದಾಟ ಏನ್ ನಡೀತಾ ಇತ್ತು, ಈಗ ಮಠಕ್ಕೆ ಬೀಗ ಹಾಕುವಂತ ಹಂತಕ್ಕೆ ಬಂದಿದೆ. ಇನ್ನು ಹುನಗುಂದದ ಪಂಚಮಸಾಲಿ ಪೀಠದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. 2A ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದಿಂದ ರಾಜ್ಯದಲ್ಲಿ ನಡೆದಂತಹ ಹೋರಾಟ ಸರ್ಕಾರದ ಗಮನವನ್ನು ಸೆಳೆದಿತ್ತು. ಅದಾದ ಬಳಿಕ ಕಾಲಕ್ರಮೇಣ ಸಮುದಾಯದ ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ನಾಯಕರುಗಳ ನಡುವೆ ಮತ್ತು ಸ್ವಾಮೀಜಿಗಳ ನಡುವೆ ಒಂದು ಭಿನ್ನಾಭಿಪ್ರಾಯ, ಅಸಮಾಧಾನ ಭುಗಿಲೆದ್ದಿತ್ತು. ಸದ್ಯ 3-4 ತಿಂಗಳಿನಿಂದ ಈ ಎಲ್ಲ ಅಸಮಾಧಾನಗಳು ತಣ್ಣಗಾಗಿದ್ದಾವೆ ಅನ್ನುವಷ್ಟರಲ್ಲೇ ಇದೀಗ ಮತ್ತೊಂದು ವಿವಾದ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಅದು ಏನಂತಂದ್ರೆ, ಸದ್ಯ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಪಂಚಮಸಾಲಿಯ ಪೀಠದ ಬಳಿ ಇರುವಂತದ್ದು. ಇಲ್ಲಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪೀಠಾಧ್ಯಕ್ಷರಾಗಿರುವಂತಹ ಪೀಠ. ಈ ಒಂದು ಮಠದಲ್ಲಿನೇ ಸ್ವಾಮೀಜಿಯವರು ಇರುವಂತದ್ದು. ಆದರೆ ಸದ್ಯಕ್ಕೆ ಒಂದು 3-4 ತಿಂಗಳಿಂದ ಈ ಒಂದು ಅಖಿಲ ಭಾರತ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಹುನಗುಂದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರ ನಡುವೆ ಒಂದು ರೀತಿಯಾಗಿ ಅಸಮಾಧಾನ ಭುಗಿಲೆದ್ದಿತ್ತು. ಹೋರಾಟದ ವಿಚಾರದಲ್ಲೇ ಭಿನ್ನಾಭಿಪ್ರಾಯಗಳು ಎದ್ದಿತ್ತು. ಆ ಒಂದು ವಿಚಾರ ಸ್ವಾಮೀಜಿ ಮತ್ತು ಕಾಶ್ಯಪ್ಪನವರ ನಡುವೆ ತೀವ್ರವಾದಂತಹ ಅಸಮಾಧಾನವನ್ನು ಹುಟ್ಟಾಕಿದ್ದು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿಯೇ ಆರೋಪ ಪ್ರತ್ಯಾರೋಪ ಮಾಡುವಲ್ಲಿಯೂ ಕೂಡ ಕಾರಣವಾಗಿತ್ತು. ಈ ಒಂದು ವಿಚಾರ ಇದೀಗ ಸದ್ಯಕ್ಕೆ ಮತ್ತೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಇತ್ತೀಚೆಗಷ್ಟೇ ಏನು ಹುನಗುಂದದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರವರು ಒಂದು ಪಂಚಮಸಾಲಿ ಪೀಠದ ಟ್ರಸ್ಟ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಕಳೆದ 2 ದಿನಗಳ ಹಿಂದೆ ಈ ಒಂದು ಪೀಠಕ್ಕೆ ಬೀಗವನ್ನ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ಇಲ್ಲಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಪೀಠದ ಒಳಗಡೆ ಹೋಗುವಂತಹ ಮುಖ್ಯ ದ್ವಾರ. ಇಲ್ಲಿ ಮೊದಲು ಗೇಟ್ ಇರಲಿಲ್ಲ. ಈಗ ಸದ್ಯಕ್ಕೆ ಈ ಒಂದು ಗೇಟನ್ನು ಅಳವಡಿಸಲಾಗಿದೆ. ಗೇಟನ್ನು ಅಳವಡಿಸಿ ಅದಕ್ಕೆ ಬೀಗವನ್ನು ಹಾಕುವಂತಹ ಕೆಲಸ ಕೂಡ ಮಾಡಲಾಗಿದೆ. ಇದು ಸ್ವಾಮೀಜಿ ಅವರು ಮಠದಲ್ಲಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ಗೇಟನ್ನು ಅಳವಡಿಸಲಾಗಿದೆ ಅನ್ನೋದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಅದೇ ರೀತಿಯಾಗಿ ಮೇಲ್ಗಡೆ ಸ್ವಾಮೀಜಿ ಅವರು ಉಳ್ಕೊಳ್ಳೋದಕ್ಕಂತೇಳಿ ಒಂದು ಕೊಠಡಿ ಕೂಡ ಇರುವಂತದ್ದು. ಆ ಕೊಠಡಿ ಸೇರಿದಂತೆ 3-4 ಕಡೆಗಳಲ್ಲಿ ಎಲ್ಲೆಲ್ಲಿ ದಾರಿ ಇದೆ ಎಲ್ಲ ಕಡೆಗೂ ಕೂಡ ಬೀಗವನ್ನ ಹಾಕಲಾಗಿದೆ. ಈ ಬೀಗ ಹಾಕಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಏನು ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀಬಾರದು, ಇಲ್ಲಿ ಬಯಲು ಪ್ರದೇಶ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಂತಹ ಘಟನೆಗಳು ನಡೀಬಾರದು ಅನ್ನುವಂತಹ ಉದ್ದೇಶದಿಂದಾಗಿನೇ ಈ ಒಂದು ಮಠದ ಬಳಿ ಗೇಟ್ ಅನ್ನು ಅಳವಡಿಸಿದ್ದೀವಿ, ಬೀಗವನ್ನು ಹಾಕಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಅದರ ಜೊತೆಗೇನೆ ಈ ಒಂದು ಗೇಟ್ ಅನ್ನು ಅಳವಡಿಸಿದ ಬಳಿಕ ಒಂದಿಷ್ಟು ಜನರು, ಅಂದ್ರೆ 7 ಜನರು ಅಕ್ರಮವಾಗಿ ಈ ಒಂದು ಮಠದ ಆವರಣದಲ್ಲಿ ಪ್ರವೇಶ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಚಿತ್ರಿಗೆ ಎನ್ನುವಂತವರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಮಠದ ವ್ಯವಸ್ಥಾಪಕರಾಗಿರುವಂತಹ ಚಿತ್ರಿಗೆ ಎನ್ನುವಂತವರು ಹುನಗುಂದ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ದೂರನ್ನು ಕೂಡ ನೀಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಮಠದ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಈಗಷ್ಟೇ ಈ ಒಂದು ಸಿಸಿಟಿವಿಗಳನ್ನು ಅಳವಡಿಸೋದಕ್ಕೆ ಅಂತೇಳಿ ಒಂದಿಷ್ಟು ಸಿಬ್ಬಂದಿಗಳು, ಅಂದ್ರೆ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ, ಅಂದ್ರೆ ವಿಜಯಾನಂದ ಕಾಶ್ಯಪ್ಪನವರವರ ಸೂಚನೆ ಮೇರೆಗೆ ಇಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸೋದಕ್ಕೆ ಸದ್ಯಕ್ಕೆ ಬಂದಿರುವಂತದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಾಮೀಜಿ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಗೇಟ್ ಅಳವಡಿಸಿರೋದಾಗಿರ್ಬೋದು, ಇಲ್ಲಿ ನಡೆದಂತ ಬೆಳವಣಿಗೆಗಳಾಗಿರ್ಬೋದು ಯಾವುದು ಕೂಡ ನನ್ನ ಗಮನಕ್ಕೆ ಇಲ್ಲ. ಇದನ್ನ ಮಠದ ಬಳಿ ಹೋಗಿ ನಾನು ತಿಳ್ಕೊಳ್ತೀನಿ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಯಾವ ರೀತಿ ಸ್ವರೂಪವನ್ನ ತಿರುವನ್ನ ಪಡೆದುಕೊಳ್ಳುವಂತದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಒಂದು ರೀತಿಯಾಗಿ ಸ್ವಾಮೀಜಿ ಅವರು ಮತ್ತು ಕಾಶ್ಯಪ್ಪನವರ ನಡುವಿನ ಅಸಮಾಧಾನಕ್ಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇನ್ನು ಪೀಠದ ವ್ಯವಸ್ಥಾಪಕ ದೂರುದಾರರು ಆಗಿರುವಂತ ಚಂದ್ರಶೇಖರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಾತ್ರಿ 12 ಬೀಗ ಕೊಡುವಂತ ಬಂದ್ರು, ಕೊಡಲ್ಲ ಅಂತ ಹೇಳಿ ಸರ್. ಈಗ ಯಾರು ಬೀಗ ಕೊಡೋಕೆ ಸರ್? ಸಮಾಜದವ್ರು ಇರ್ಬೋದು, ರಾತ್ರಿ ಬರೋ ಸಮಯ ಅಲ್ಲ ಸಮಾಜದವ್ರು. ರಾತ್ರಿ 12 ಬರ್ತಾರೆ. ಸ್ವಾಮೀಜಿಯವರು ಇದಾರಪ್ಪ ಅಂದ್ರೆ ಒಂದು ಅನಿವಾರ್ಯ. ಸ್ವಾಮೀಜಿಯವ್ರ ಮಠದಲ್ಲಿದ್ದರೆ ನಾ ಗೇಟ್ ಹಾಕ್ತಿದ್ದಿಲ್ಲ. ಈಗ ಯಾರು ಇಲ್ಲ ಗೇಟ್ ಹಾಕಬೇಕಲ್ಲ ಸರ್, ಬಿಟ್ಟು ಹೋಗ್ಬೇಕಾ? ಏನಂತಾರೆ ಯಾರು ಇವ್ರ ಮನೆಗೆ ಬಂದವ್ರು? ಕೊಡಪ್ಪ ನಾವು ಇರ್ತೀವಿ, ನಂಗೆ ಕೊಡಕ್ಕೆ ಬರಲ್ರಿ. ಅಲ್ಲಿ ಏನೇನು ಅನೈತಿಕ ಚಟುವಟಿಕೆ ಬಂದಂತ ಗೇಟ್ ಹಾಕೈತೆ, ನಂಗೆ ಕೊಡೋಕೆ ಪರ್ಮಿಷನ್ ಇಲ್ಲ. ನಾವು ನೌಕರ
ಸಮಾಜ ಹಿರಿಯರು ಅಧ್ಯಕ್ಷರಿಗೂ ಮಾತಾಡ್ರಿ ಅಂತ ಹೇಳಿ ಕೊಡಬೇಕಂದ್ರೆ ಅವರು ನಾ ಕೊಡಲಿಲ್ಲ ಸರ್. ಬೆಳಿಗ್ಗೆ ಬಂದ 3 ಆ ಪ್ರಕಾರ ಏನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಸ್ವಾಮೀಜಿ ಹೇಗೆ ಕಳ್ಸ್ಯಾರ ಅಂತಾನೆ ಹೇಳಿದ್ರು. ಅಂದ್ರೆ ಮತ್ತೆ ಅವ್ರ ಪರವಾಗಿನೇ ಇರ್ತಾರೆ. ಅವು ಹಿರಿಯರು ತೋರಿಸ್ತಾರೆ ಅವ್ರ ಹೇಳಾರ ಹೆಂಗೆ ಬರ್ತದೆ ಸರ್ ನಮಗೆ. ನನ್ನ ಫೋನ್ ನಂಬರ್ ಯಾರೋ ಕೊಟ್ಟರೆ ಫೋನ್ ಮಾಡ್ಬೇಕಲ್ಲ ಸರ್. ನಾನು ಗುರುವಾರ ಫೋನ್ ಮಾಡಿದ್ದೆ ರಾತ್ರಿ 9 ಸುಮಾರಿಗೆ, ರಿಸೀವ್ ಮಾಡಲಿಲ್ಲ. ಮರುದಿವ್ಸ ಒಂದು ಡ್ರೈವರ್ ಜೊತೆ ಫೋನೇ ಮಾಡಿದೆ. ನೀವು ಈ ಥರ ಬೇರೆಯವರಿಗೆ ಫೋನ್ ಮಾಡಿ ನನಗೆ ತೊಂದರೆ ಕೊಡೋದು ಸರಿಯಲ್ಲ ಬುದ್ಧಿ, ನೀವು ಹಿರಿಯರಿಗೆ ಮಾತಾಡ್ರಿ, ಹಿರಿಯಂದ್ರೆ ಇರ್ತೀನಿ, ನೀವು ಸಮಾಜ ಅಧ್ಯಕ್ಷರು ನಾನು ಬೇಡ ಅಂದ್ರೆ ನೀವು ಯಾರು ಇಟ್ಕೋಬೋದು ಅಂತ ಹೇಳಿ. ಶಾಸಕರು ಹಾಗೆಯೇ ಸ್ವಾಮೀಜಿಗಳ ನಡುವೆ ತೀವ್ರ ರೀತಿಯಲ್ಲಿ ತಿಕ್ಕಾಟ ನಡೀತಾ ಇದೆ. ಈಗ ಮಠಕ್ಕೆ ಬೀಗವನ್ನ ಹಾಕಲಾಗಿದೆ. ವಿಜಯಾನಂದ ಕಾಶ್ಯಪ್ನವರೇ ಬೀಗ ಹಾಕಿಸಿದ್ದಾರೆ ಅಂತೇಳಿ ಸ್ವಾಮೀಜಿ ಕಡೆಯವರು ಸ್ವಾಮೀಜಿ ನೇರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಮಠದಲ್ಲಿ ಅವ್ರು ಹೆಚ್ಚಾಗಿ ಇರ್ತಾ ಇಲ್ಲ, ಸೊ ಹಾಗಾಗಿ ಮಠ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿದೆ ಅಂತ ವಿಜಯಾನಂದ ಕಾಶ್ಯಪ್ನವರು ಆರೋಪ ಮಾಡಿದ್ರೆ, ನಾವು ನಮ್ಮ ಸಮುದಾಯವನ್ನ ಬಲಪಡಿಸಬೇಕು, ಸಂಘಟನೆಯನ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಜಿಲ್ಲಾ ಪ್ರವಾಸವನ್ನ ನಾವು ಕೈಗೊಂಡಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುಂಚಿತವಾಗಿ ಮೀಸಲಾತಿ ವಿಷಯವಾಗಿ, ಪಂಚಮಸಾಲಿ ಮೀಸಲಾತಿ ವಿಷಯವಾಗಿ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಒಗ್ಗಟ್ಟಾಗಿ ಮಾಡಿದ್ರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತೆ ವಿಜಯಾನಂದ ಕಾಶ್ಯಪ್ಪನವರು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇಬ್ಬರ ಮಧ್ಯದಲ್ಲೂ ವೈಮನಸ್ಸು ಬಿರುಕು ಮೂಡ್ತಾ ಹೋಯಿತು. ಅದೀಗ ಬೀಗ ಹಾಕುವಂತ ಹಂತಕ್ಕೆ ಬಂದಿದೆ. ಈಗ ಸ್ವಾಮೀಜಿಗಳ ಬದಲಾವಣೆಯನ್ನ ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೆ. ಈಗ ಮಠಕ್ಕೆ ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಠದಲ್ಲಿ ಇಲ್ಲದ ಸಂದರ್ಭದಲ್ಲಿ ಬೀಗ ಹಾಕಿದ್ದಾರೆ, ಮತ್ತೆ ಅವರು ಕೂರುವಂತ ಪೀಠಕ್ಕೆ ಗೇಟ್ ಎಲ್ಲ ಅಳವಡಿಕೆ ಮಾಡಿದ್ದಾರೆ. ಇದಕ್ಕೆಲ್ಲ ಸೂಚನೆಯನ್ನ ಕೊಟ್ಟಿದ್ದು ಶಾಸಕ ವಿಜಯಾನಂದ ಕಾಶ್ಯಪ್ಪನವರಂತ ಹೇಳಲಾಗ್ತಾ ಇದೆ. ಈಗ ನನ್ನ ಟ್ರಸ್ಟ್ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ, ಯಾವ ಉದ್ದೇಶಕ್ಕಾಗಿ ಮಠವನ್ನ ಮಾಡಿದ್ವಿ, ಪೀಠವನ್ನ ಸ್ಥಾಪನೆ ಮಾಡಿದ್ವಿ, ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ. ಸೊ ಈ ಬಗ್ಗೆ ಅವರೊಂದಿಷ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಸ್ವಾಮೀಜಿಗಳು ಮಠದಲ್ಲಿ ಇಲ್ಲದ ಕಾರಣ ಮಠದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇದೆ, ಇದನ್ನು ಸಹಿಸಿಕೊಳ್ಳಕ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನನಗೆ ಸಮುದಾಯವನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ನಾವು ಜಿಲ್ಲಾ ಪ್ರವಾಸಗಳನ್ನ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಮಠದಲ್ಲಿ ಆ ಪೀಠದಲ್ಲಿ ಹೆಚ್ಚೊತ್ತು ನಾನು ಇರಕ್ ಆಗ್ತಾ ಇಲ್ಲ ಅಂತ ಸಮರ್ಥನೆಯನ್ನ ಸ್ವಾಮೀಜಿ ಕೊಡ್ತಾ ಇದ್ದಾರೆ. ಸಮಾಜ ಸಂಘಟನೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅದರಲ್ಲಿ ನಾನು ಹೋರಾಟದಲ್ಲಿ ಈಗ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀನಿ, ಮೀಸಲಾತಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಜನರನ್ನ ಸೇರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಪಂಚಮಸಾಲಿ ಪೀಠದ ಟ್ರಸ್ಟ್ ಹಾಗೆ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರ, ಈಗ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಒಗ್ಗಟ್ಟನ್ನ ನಾವು ನೋಡಿದ್ವಿ ಸ್ವಾಮೀಜಿಗಳು ಮತ್ತೆ ನಿಮ್ಮ ಮಧ್ಯದಲ್ಲಿ. ಆದರೆ ತದನಂತರ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಬಿರುಕು ಮೂಡಿದೆ ಅನ್ನೋ ಆರೋಪದ ಮಧ್ಯದಲ್ಲಿ ಈಗ ಮಠಕ್ಕೆ ಬೀಗ ಹಾಕಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ, ನಿಜಾನಾ? ಬೀಗ ಹಾಕಿದ್ದು ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸ್ತಾ ಇದ್ದೀನಿ. ಬೀಗ ಹಾಕಿದ ಉದ್ದೇಶ ಮಠದಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ನೋಡ್ಕೊಳ್ಳೋರಿಲ್ಲ, ಜನ ಬಂದವ್ರಿಗೆ ಮಾತಾಡ್ಸೋರಿಲ್ಲ. ನಾನು ಅಧ್ಯಕ್ಷನಾದ್ಮೇಲೆ ಅಲ್ಲಿ ಒಬ್ಬನ ಮ್ಯಾನೇಜರ್ ಅಂತ ಒಬ್ಬ ಸೆಕ್ಯೂರಿಟಿ ಅಂತ ನೇಮಕ ಮಾಡಿದೆ. ಅಲ್ಲಿ ಬೀಗ ಬಾಗ್ಲಿರ್ಲಿಲ್ಲ, ಗೇಟ್ ಇರ್ಲಿಲ್ಲ. ಈ ಪುಡಾರಿಗಳು ಬಂದು ಅಲ್ಲಿ ಕುಡಿಯೋದು ಇತರ ಚಟುವಟಿಕೆಗಳನ್ನು ಮಾಡೋದಕ್ಕೆ ನನಗೆ ಗಮನಕ್ಕೆ ಬಂದಿದ್ದಕ್ಕೆ ನಾನೇ ಅದನ್ನ ಬೀಗ ಹಾಕ್ಸಿದ್ದು. ಗೇಟ್ ಹಾಕಿಸ್ಬಿಟ್ಟು ಹೊಸ ಗೇಟ್ ಮಾಡಿಸಿದೆ ನಾನೇ, ನನ್ನ ದುಡ್ಡಲ್ಲಿ ಖರ್ಚು ಮಾಡಿ ಗೇಟ್ ಹಾಕ್ಸಿದ್ದೀನಿ. ಅದು ರಕ್ಷಣೆ ಮಾಡೋದಕ್ಕೆ, ಮಠ ರಕ್ಷಣೆ ಮಾಡೋದಕ್ಕೆ. ಮಠಕ್ಕೆ ಯಾರಿಗೂ ಬರ್ಬೇಡ ಹೋಗ್ಬೇಡ ಅಂತ ನಾನು ಹೇಳಿಲ್ಲಲ್ಲ. ಆದ್ರೆ ಈಗ ಸ್ವಾಮೀಜಿಗಳ ವಿಷಯ ಪರ್ಟಿಕ್ಯುಲರ್ ಆಗಿ ನಾನು ಕೇಳ್ಬಿಡ್ತೀನಿ. ಅಂದ್ರೆ ಇಲ್ಲಿಗ ಸ್ವಾಮೀಜಿಗಳು ಬರಬಾರ್ದು ಅನ್ನೋ ಉದ್ದೇಶನ, ಸ್ವಾಮೀಜಿಗಳ ಬದಲಾವಣೆ ಬಗ್ಗೆ ಚಿಂತನೆ ಬಗ್ಗೆ ನೀವು ಅವತ್ತು ಹೇಳಿದ್ರಿ, ಅನಿವಾರ್ಯ ಬಂದ್ರೆ ನಾವು ಸ್ವಾಮೀಜಿಗಳನ್ನು ಪೀಠಾಧ್ಯಕ್ಷರನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿ. ಚರ್ಚೆ ಆಗಿದೆ, ಅದು ನಿರ್ಧಾರ ಮಾಡ್ತೀವಿ. ಅದನ್ನ ಅದು ಮಾಡೋದು ಅದು ನಿರ್ಧಾರ ಆಗುತ್ತೆ. ಅದು ಎಲ್ಲಾ ಧರ್ಮದರ್ಶಿಗಳು, ಸಮಾಜದ ಹಿರಿಯರು, ಮುಖಂಡರು, ಜನಪ್ರತಿನಿಧಿಗಳು ಸೇರಿ ಮಾಡುವಂಥದ್ದು ಅದು ನಡೀತಾ ಇದೆ. ಇದು ಕೇವಲ ಅಲ್ಲಿ ನಾವು ಅಲ್ಲಿ ಮಠ ಸುರಕ್ಷಿತವಾಗಿರ್ಬೇಕು, ಐತಿಕರ ಘಟನೆಗಳು, ಚಟುವಟಿಕೆಗಳು ಅಲ್ಲಿ ನಡೀಬಾರ್ದು. ರಾತ್ರಿ ಅಕ್ರಮ ಚಟುವಟಿಕೆ ನಡೀಬಾರ್ದು ಅನ್ನೋ ಉದ್ದೇಶದಿಂದ ಬೀಗ ಹಾಕಿದೀವಿ ಅಂತಂದ್ರೆ ಇದು ತಾತ್ಕಾಲಿಕನಾ? ಒಂದ್ ವೇಳೆ ಸ್ವಾಮೀಜಿ ನಾನು ಬರ್ತೀನಿ ಮಠದಲ್ಲಿ ಇರ್ತೀನಿ ಅಂದ್ರೆ ಓಪನ್ ಆಗುತ್ತಾ ಬೀಗ? ಅಲ್ಲ ಕೇಳ್ಬೇಕಲ್ಲ, ಅವರು ಟ್ರಸ್ಟಿನ ಅಧ್ಯಕ್ಷರಿಗೆ ಕೇಳ್ಬೇಕಲ್ಲ. ನಾವು ಬರ್ತಾ ಇದೀನಿ, ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ನಮಗ್ ಗೊತ್ತಿಲ್ಲ. ಅವ್ರು ಕಳೆದ 1.5 ವರ್ಷದಿಂದ ನಮ್ ಜೊತೆ ಯಾರ ಜೊತೆ ಸಂಪರ್ಕದಲ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಮೀಸಲಾತಿ ಚಳವಳಿಯಲ್ಲಿ ಕೂಡ ಅವರು ನಮ್ಮನ್ನು ಬಿಟ್ಬಿಟ್ಟು ನಡೆದವ್ನು ನಾನು, 712 ಕಿಲೋಮೀಟರ್ ನಡೆದು ಪ್ರತಿಭಟನೆ ಮಾಡಿದವ್ನು ನಾನು. ಎಲ್ಲಾ ಹಂತದಲ್ಲಿ ನಾನು ಕೇಸ್ಗಳನ್ನು ಹಾಕಿಸ್ಕೊಂಡವ್ ನಾನು.
ಇವ್ರು ಯಾರು ಬಲವಾದ ನಾಯಕರು ಹೇಳ್ತಾರಲ್ಲ, ಯಾರ ಮೇಲೂ ಒಂದು ಕೇಸ್ ಇಲ್ಲ, ನನ್ನ ಮೇಲೆ ಕೇಸ್ಗಳಿದಾವೆ. ನಾನು ಇದರಲ್ಲಿ ಅನುಭವಿಸಿದವನು. ಸಮಾಜ ಸಂಘಟನೆ ಇವತ್ತಲ್ಲ 94ರಿಂದ ನಮ್ಮ ತಂದೆಯವರು ಇದರಲ್ಲಿ ಅಧ್ಯಕ್ಷರಿದ್ರು, ಆ ಟ್ರಸ್ಟ್ ಇಂದು. ಅದ್ರದ್ದೇ ನಾನು ಮುಂದುವರೆದು ನನ್ನ ಅಧ್ಯಕ್ಷ ಸ್ಥಾನ ಮಾಡಿದ್ದಾರೆ ಎಲ್ಲ ಹಿರಿಯರು ಸೇರಿ. ಅದನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ, ಅದಕ್ಕೆ ಮಾಡಿದೀನಿ. ಇವರು ನನಗೆ ಕೇಳೋದ್ ಬಿಟ್ಬಿಟ್ಟು ಯಾರೋ 8 ಜನ ಪುಡಾರಿನ ಕಳಿಸಿ ಮೊನ್ನೆ ರಾತ್ರಿ ಬೀಗ ಮುರಿದಿದಾರಲ್ಲ, ಯಾರು ಯಾಕೆ ಸಮಾಜದ ಅಧ್ಯಕ್ಷ ಟ್ರಸ್ಟ್ ಕೇಳಬೇಕಾಗಿತ್ತಲ್ಲ ಗುರುಗಳಾದವ್ರು. ನನಗೆ ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿಲ್ಲ ಇದುವರೆಗೂ ಅವರು? 1.5 ವರ್ಷದಿಂದ ನನಗೆ ಅವ್ರಿಗೆ ಸಂಪರ್ಕ ಇಲ್ಲ. ಅಲ್ಲ, ಬೀಗ ಹಾಕದ ಮೇಲೂ ಕಾಂಟ್ಯಾಕ್ಟ್ ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ಅವ್ರು ಯಾರೋ ಪುಡಾರಿಗಳನ್ನ ಕಳಿಸಿ 8 ಜನ ರಾತ್ರಿಯಲ್ಲಿ ಬೀಗ ಮುರಿದಿದ್ದಾರೆ. ಅಲ್ಲಿ ಪೊಲೀಸ್ FIR ಕೇಸ್ ಆಗಿದೆ. ಅಲ್ಲಿ ಯಾರು ಹೋಗಿದ್ರು ಅವ್ರ ಮೇಲೆ FIR ಆಗಿದೆ ಈಗ ಆಲ್ರೆಡಿ. ಸರಿ, ಮುಂದಿನ ಬೆಳವಣಿಗೆ ನೋಡೋಣ. ನೀವು ಹೇಳ್ತಾ ಇದ್ದೀರಾ ಸ್ವಾಮೀಜಿ ಬದಲಾವಣೆ ಬಗ್ಗೆನೂ ಚಿಂತನೆ ಆಗ್ತಿದೆ, ನೋಡೋಣ ತೀರ್ಮಾನ ಆಗುತ್ತಾ ಅಂತ ಹೇಳಿ. ಇದಕ್ಕೆ ಸ್ವಾಮೀಜಿಗಳು ಉತ್ತರ ಏನು ಕೊಡ್ತಾರೆ ಅದನ್ನು ಫಾಲೋ ಅಪ್ ಮಾಡ್ತೀವಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ವಿಜಯಾನಂದ ಕಾಶಪ್ಪನವರವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.